ಪ್ರೇಸ್ ದ ಲಾರ್ಡ್. ಎಲ್ಲರಿಗೂ ಇವತ್ತಿನ ಸಂದೇಶಕ್ಕಾಗಿ ಆರಿಸಿಕೊಂಡ ವಾಕ್ಯ ಭಾಗ ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 22ರಿಂದ 26 ವಚನಗಳು. ಇಲ್ಲಿ ನಾವು ಶೀರ್ಷಿಕೆ ನೋಡಬೇಕಾದ್ರೆ ಏಸು ಕುರುಡನಿಗೆ ಕಣ್ಣು ಕೊಟ್ಟದ್ದು. ಸೊ ಮೊದಲನೇ ವಚನ ಹೇಳುತ್ತದೆ, ಮತ್ತು ಅವರು ಬೇತ್ಸಾಯಿದ ಊರಿಗೆ ಬಂದರು. ಸೊ ಅವರೆಲ್ಲಿ ಬಂದರು? ಬೇತ್ಸಾಯಿದ ಊರಿಗೆ. ಸೊ ಈ ಬೇತ್ಸಾಯಿದ ಹಿಸ್ಟ್ರಿ ನೋಡಬೇಕಾದ್ರೆ ನಾವೊಂದು ವಾಕ್ಯ ಭಾಗವನ್ನು ತೆಗೆಯಬೇಕು. ಮತ್ತಾಯ 11ನೇ ಅಧ್ಯಾಯ 20ರಿಂದ 24 ವಚನಗಳನ್ನು ನಾವು ನೋಡಿಕೊಳ್ಳೋಣ. ಸೊ ಆಗ ಆತನು ತನ್ನ ಮಹತ್ ಕಾರ್ಯಗಳನ್ನು ಬಹಳವಾಗಿ ನಡೆದ ಊರುಗಳು ದೇವರ ಕಡೆಗೆ ತಿರುಗಲಿಲ್ಲವೆಂದು ಅವುಗಳನ್ನು ಗದರಿಸತೊಡಗಿದನು. ಹೇಗೆಂದರೆ, ಅಯ್ಯೋ ಖೊರಾಜಿಯೇ, ಅಯ್ಯೋ ಬೇತ್ಸಾಯಿದವನೇ, ನಿಮ್ಮಲ್ಲಿ ನಡೆದ ಮಹತ್ಕಾರ್ಯಗಳು ತೂರ್ ಮತ್ತು ಸೀದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿಯವರು ಆಗಲೇ ಗೋಣಿತಟ್ಟು ಹೊತ್ತುಕೊಂಡು ಬೂದಿಯಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು. ಸೊ ಇಲ್ಲಿ ದೇವರು ಏನು ಮಾಡ್ತಾ ಇದ್ದಾನೆ? ಒಂದು ಬೆತ್ಸದೆಯವರನ್ನ, ಖೊರಾಜಿಯವರನ್ನ, ಊರಿನವರನ್ನ ಬೈತಾ ಇದ್ದಾನೆ. ಯಾಕಂದ್ರೆ ಅವರಲ್ಲಿ ನಂಬಿಕೆ ಬಿದ್ದು ಹೋಗಿದೆ. ಅವರು ಯೇಸು ಕ್ರಿಸ್ತನ ಬೋಧನೆಗಳನ್ನು ಕೇಳಿದರು. ಆತನು ಮಾಡಿದ ಅದ್ಭುತಗಳನ್ನು ನೋಡಿದರು. ಆದರೆ ಆತನನ್ನು ತಮ್ಮ ರಕ್ಷಕನಾಗಿ ಸ್ವೀಕರಿಸಲಿಲ್ಲ. ವಾಕ್ಯ ಅದೇ ರೀತಿಯಲ್ಲಿ ಮುಂದೆ ನೋಡಬೇಕಾದ್ರೆ 23ನೇ ವಚನದಲ್ಲಿ ನೋಡ್ತೇವೆ, ಎಲ್ಲ ಕಪರ್ನೌಮೇ, ನೀನು ಪರಲೋಕಕ್ಕೆ ಏರಿಸಲ್ಪಡುವಿಯಾ, ಪಾತಾಳಕ್ಕೆ ಇಳಿಯುವಿ. ನಿನ್ನಲ್ಲಿ ನಡೆದ ಮಹತ್ ಕಾರ್ಯಗಳು ಸೋದೋಮಿನಲ್ಲಿ ನಡೆದಿದ್ದರೆ ಅದು ಇಂದಿನವರೆಗೂ ಉಳಿಯುತ್ತಿತ್ತು. ಆದರೆ ನ್ಯಾಯ ವಿಚಾರಣೆ ದಿನದಲ್ಲಿ ನಿನಗಿಂತಲೂ ಸೋದೋಮ್ ಸೀಮೆಯ ಗತಿಯು ಮೇಲಾಗಿರುವುದೆಂದು ನಿಮಗೆ ಹೇಳುತ್ತೇನೆ ಅಂದನು. ಸೊ ಕಪೆರ್ನೌಮ್ ಜನರು ಕೂಡ ಯೇಸು ಕ್ರಿಸ್ತನನ್ನು ನಂಬಲಿಲ್ಲ. ಕಪೆರ್ನೌಮನಲ್ಲಿ ಯೇಸು ಕ್ರಿಸ್ತನು ಒಬ್ಬ ಕುಷ್ಠರೋಗಿಯನ್ನು ಸ್ವಸ್ಥ ಮಾಡಿದ್ದನು. ಪೇತ್ರನ ಅತ್ತೆಯನ್ನು ಜ್ವರದಿಂದ ಬಿಡಿಸಿದ್ದನು. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಅಲ್ಲಿ ಪಾರ್ಶ್ವವಾಯು ರೋಗಿಯನ್ನು ಸ್ವಸ್ಥ ಮಾಡಿದನು. ಆ್ಯಂಡ್ ಅದೇ ರೀತಿಯಲ್ಲಿ ಶತಾಧಿಪತಿಯ ಒಂದು ಅದ್ಭುತವಾದ ನಂಬಿಕೆಯನ್ನು ನೋಡಿದನು ಮತ್ತು ಯೈರನ ಮಗಳನ್ನು ಒಂದು ಸಾವಿನಿಂದ ಎಬ್ಬಿಸಿದ್ದನು. ಸೊ ಇಷ್ಟೆಲ್ಲ ಆದರೂ ಕೂಡ ಅವರು ಯೇಸು ಕ್ರಿಸ್ತನನ್ನು ನಂಬಲಿಲ್ಲ. ಅದೇ ರೀತಿಯಲ್ಲಿ 24ನೇ ವಚನದಲ್ಲಿ ನೋಡ್ತೀವಿ, ಸೋದೋಮ್ ಸೀಮೆಯ ಗತಿಯು ಮೇಲಾಗಿರುವುದು. ಸೊ ನಿನಗಿಂತಲೂ ಸೋದೋಮ್ ಸೀಮೆಯ ನೋಡಬೇಕಾದ್ರೆ ನಾವು ಆದಿಕಾಂಡದಲ್ಲಿ ಬರಬೇಕು. ಆದಿಕಾಂಡ 19ನೇ ಅಧ್ಯಾಯ. ಸೋದೋಮ್ ಸೀಮೆಯ ಜನರು ಹೇಗಿದ್ದರಪ್ಪ ಅಂತ ನೋಡಬೇಕಾದ್ರೆ ಆದಿಕಾಂಡ 19ನೇ ಅಧ್ಯಾಯ ಮೊದಲಿಂದ ಕೆಲವು ವಚನಗಳು. ಸೊ ಆ ದೂತರಿಬ್ಬರು ಸಾಯಂಕಾಲದಲ್ಲಿ ಸೋದೋಮಿಗೆ ಬಂದಾಗ ಲೋಟನು ಸೋದೋಮಿನ ಊರ ಬಾಗಿಲಲ್ಲಿ ಕೂತುಕೊಂಡಿದ್ದನು. ಅವನು ಅವರನ್ನು ಕಂಡಾಗ ಎದ್ದು ಎದುರುಗೊಂಡು ಬಗ್ಗಿ ನಮಸ್ಕರಿಸಿ ತನ್ನ ಮನೆಗೆ ಅವನು ಬರಮಾಡಿಕೊಂಡನು. ಆ ಇಬ್ಬರು ದೇವದೂತರನ್ನು ಆತನು ತನ್ನ ಮನೆಗೆ ಕರೆಸಿಕೊಳ್ತಾನೆ. ಸೊ ಮುಂದೇನಾಗ್ತದೆ ನೋಡಮ್ಮಿ, 4ನೇ ವಚನದಲ್ಲಿ, ಅವರು ಮಲಗುಕ್ಕಿಂತ ಮುಂಚೆ ಹುಡುಗರು ಮುದುಕರು ಸಹಿತವಾಗಿ ಸೋದೋಮಿನ ಪಟ್ಟಣದವರೆಲ್ಲರೂ ಒಗ್ಗಟ್ಟಾಗಿ ಮನೆಯನ್ನು ಸುತ್ತಿಕೊಂಡು ಲೋಟನಿಗೆ, ಈ ರಾತ್ರಿ ನಿನ್ನ ಬಳಿಗೆ ಬಂದ ಮನುಷ್ಯರು ಎಲ್ಲಿ? ಅವರನ್ನು ಹೊರಕ್ಕೆ ತೆಗೆದುಕೊಂಡು ಬಾ, ಅವರೊಡನೆ ನಮಗೆ ಸಂಗಮವಾಗಬೇಕೆಂದು ಕೂಗಿ ಹೇಳಿದರು. ನೋಡ್ರಿ, ಸೋದೋಮ್ ಪಟ್ಟಣ ಎಷ್ಟೊಂದು ಹಾಳಾಗಿದೆ. ಹುಡುಗರು ಮತ್ತು ಮುದುಕರು, ಸೊ ಚಿಕ್ಕ ಹುಡುಗರು, ವಯಸ್ಸಾದ ಮುದುಕರು ಎಲ್ಲರೂ ಹೇಳ್ತಿದ್ದಾರೆ, ಎಲ್ಲಿ ಆ ಮನುಷ್ಯರು? ಹೊರಗೆ ಕರ್ಕೊಂಡು ಬಾ, ನಮಗೆ ಅವರ ಜೊತೆ ಸಂಗಮ ಮಾಡಬೇಕು. ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಸೆಕ್ಸ್ ಮಾಡಬೇಕು. ಎಲ್ಲಿ? ಹುಡುಗರೇ. ಆ ರೀತಿ ಆ ಪಟ್ಟಣ ನಾಶವಾಗಿತ್ತು. ಸೊ ಜೀಸಸ್ ಏನು ಹೇಳ್ತಾನೆ, ಇನ್ನ ಅವ್ರ ಗತಿನೇ ಮೇಲು ನಿಮಗಿಂತಲೂ ನ್ಯಾಯ ವಿಚಾರಣೆ ದಿನದಲ್ಲಿ. ಯಾಕಂದರೆ ಅವತ್ತು ಅವರ ಮಧ್ಯದಲ್ಲಿ ಯೇಸು ಕ್ರಿಸ್ತನು ಇರಲಿಲ್ಲ. ಅವರು ಯೇಸು ಕ್ರಿಸ್ತನ ಅದ್ಭುತಗಳನ್ನು ನೋಡಲಿಲ್ಲ, ಯೇಸು ಕ್ರಿಸ್ತನ ಬೋಧನೆಯನ್ನು ಕೇಳಲಿಲ್ಲ. ಆದರೆ ಈ ಜನರು ಯೇಸು ಕ್ರಿಸ್ತನ ಬೋಧನೆಯನ್ನು ಕೂಡ ಕೇಳಿದರು, ಆತನ ಅದ್ಭುತಗಳನ್ನು ಕೂಡ ತೆಗೆದುಕೊಂಡರು, ಆದರೆ ಆತನನ್ನು ನಂಬಲಿಲ್ಲ. ಸೊ ಇವತ್ತು ನಾವು ಕೂಡ ಯೇಸು ಕ್ರಿಸ್ತನ ಬೋಧನೆಯನ್ನು ಕೇಳಿದ್ದೇವೆ, ಆತನ ವಾಕ್ಯವನ್ನು ನೋಡಿದ್ದೇವೆ, ಆತನಿಂದ ಅದ್ಭುತಗಳನ್ನು ಹೊಂದಿದ್ದೇವೆ. ಆದರೂ ಕೂಡ ನಮ್ಮ ಹಳೆಯ ಜೀವಿತವನ್ನು ನಾವು ಬಿಡಲಿಲ್ಲವೆಂದರೆ ನಾವು ಕೂಡ ಪಾತಾಳಕ್ಕೆ ಹಾಕಲ್ಪಡುತ್ತೇವೆ. ಇದು ಸತ್ಯ. ಸೊ ಅದೇ ರೀತಿಯಲ್ಲಿ ವಾಕ್ಯದಲ್ಲಿ ಮುಂದೆ ನೋಡಬೇಕಾದರೆ, ಸೊ ಮಾರ್ಕ 8:23 ಮಾರ್ಕ 8:23 ಹೇಳ್ತದೆ, ಆತನು ಕುರುಡನ ಕೈ ಹಿಡಿಕೊಂಡು ಊರ ಬಾಗಿಲನ ಹೊರಕ್ಕೆ ಕರ್ಕೊಂಡು ಹೋಗಿ. ಸೊ
ಊರ ಹೊರಗಡೆ ಯಾಕೆ ಕರ್ಕೊಂಡು ಹೋದನು ಯೇಸು ಅಂದರೆ ಅಲ್ಲಿ ಅಪನಂಬಿಕೆಯುಳ್ಳ ಮನುಷ್ಯರಿದ್ದರು ಊರೊಳಗೆ. ಎಸ್, ಆ ಊರೊಳಗಿನ ಮನುಷ್ಯರಿಂದ ಆ ಒಂದು ಕುರುಡನನ್ನು ಬೇರ್ಪಡಿಸಿದನು. ಆ ಒಂದು ಊರಿನ ಸಂಗತಿಗಳಿಂದ, ವಸ್ತುಗಳಿಂದ ಆ ಕುರುಡನನ್ನು ಬೇರ್ಪಡಿಸಿದನು. ಯಾಕಂದರೆ ಅವನ ನಂಬಿಕೆಯೂ ಕೂಡ ಅವರ ಮಧ್ಯದಲ್ಲಿದ್ದರೆ ಬಿದ್ದು ಹೋಗುತ್ತಿತ್ತು. ಎಸ್, ನಿಜವಾಗ್ಲು ಯಾಯಿರನ ಮನೆಗೆ ಯಾವಾಗ ಯೇಸು ಕ್ರಿಸ್ತನು ಹೋಗ್ತಾನೋ ಅಲ್ಲಿ ಸ್ವಲ್ಪ ಜನ ನೆಗ್ತಿರ್ತಾರೆ. ಜೀಸಸ್ ಹೇಳ್ತಾನೆ ಆಕೆಯು ಮಕ್ಕೊಂಡಿದ್ದಾಳೆ ಅಂದರೆ ಸ್ವಲ್ಪ ಜನ ನೆಗ್ತಿರ್ತಾರೆ. ಅದಕ್ಕೆ ಯೇಸು ಕ್ರಿಸ್ತನ ಅವರೆಲ್ಲರನ್ನ ಹೊರಗೆ ಕಳಿಸಿ ಅಂತ ಹೇಳ್ತಾನೆ. ಯಾಕಂದರೆ ಅವರ ಅಪನಂಬಿಕೆಯಿಂದ ಯಾಯಿರನ ನಂಬಿಕೆಯೂ ಕೂಡ ಕುಸಿದು ಹೋಗುತ್ತಿತ್ತು. ಎಸ್, ನಂಬಿಕೆ ಇರಲಿಲ್ಲ ಅಂದರೆ ಯೇಸು ಕ್ರಿಸ್ತನು ಕೆಲಸ ಮಾಡುವುದು ಅಸಾಧ್ಯವಾಗ್ತದೆ. ನಮ್ಮಲ್ಲಿ ನಂಬಿಕೆ ಇದ್ದಾಗ ಮಾತ್ರ ಯೇಸು ಕ್ರಿಸ್ತನು ಕಾರ್ಯ ಮಾಡ್ತಾನೆ. ಎಸ್, ಸಹೋದರ ಸಹೋದರಿ, ನಿನ್ನಲ್ಲೂ ಕೂಡ ಆ ನಂಬಿಕೆ ಇಲ್ಲದಿದ್ದರೆ ಇವತ್ತು ನೀನು ಕೂಡ ಆ ಅದ್ಭುತವನ್ನು ಕಾಣಲಾರಿರಿ. ಎಸ್, ಯೇಸು ಕ್ರಿಸ್ತನು ಹೇಗೆ ಆ ಒಂದು ವ್ಯಕ್ತಿಯನ್ನು ಊರ ಹೊರಗೆ ಕರ್ಕೊಂಡು ಬಂದನು, ಎಸ್, ಬೇರೆ ಜನರಿಂದ ದೂರ ಮಾಡಿದನು, ಇವತ್ತು ಯೇಸು ಕ್ರಿಸ್ತನು ನಿನ್ನನ್ನು ಅನೇಕರಿಂದ ದೂರ ಮಾಡಿದ್ದಾನೆ. ಎಸ್, ಅನೇಕ ವ್ಯಕ್ತಿಗಳಿಂದ, ಅನೇಕ ಗೆಳೆಯರಿಂದ, ಅಣ್ಣ ತಮ್ಮಂದಿರ ಆಗಿರಬಹುದು, ರಿಲೇಟಿವ್ಸ್ ಆಗಿರ್ಬೋದು, ಎಲ್ಲರಿಂದ ದೂರ ಮಾಡಿದ್ದಾನೆ. ಯಾಕಂದರೆ ಅವರಲ್ಲಿರುವ ಅಪನಂಬಿಕೆಯಿಂದ ನಿನ್ನ ನಂಬಿಕೆಯು ಕೂಡ ಹಾಳಾಗುತ್ತದೆ ಎಂದು. ಎಸ್, ಯೇಸು ಕ್ರಿಸ್ತನು ನಿನ್ನನ್ನು ಇವತ್ತು ಆ ಚಟದಿಂದ ಬಿಡಿಸ್ಬೇಕಂತ ಅಂದ್ಕೊಂಡಿದ್ದಾನೆ. ಆ ಒಂದು ಅಡಿಕ್ಷನಿಂದ ಬಿಡಿಸಬೇಕು ಅಂತ ಅಂದ್ಕೊಂಡಿದ್ದಾನೆ. ಯಾಕಂದರೆ ಅದರಿಂದ ನಿನ್ನ ನಂಬಿಕೆಯು ಹಾಳಾಗ್ತಿದೆ. ಎಸ್, ನಿಜವಾಗ್ಲೂ ಇವತ್ತು ಆ ಕುರುಡನನ್ನು ಯೇಸು ಕ್ರಿಸ್ತನು ಕೈಯಿಂದ ಕರೆದುಕೊಂಡು ಹೋಗಿ ಆತನನ್ನು ಆಶೀರ್ವದಿಸುವುದಕ್ಕೆ ಆತನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಇವತ್ತು ನಿನ್ನನ್ನು ಕೂಡ ಯೇಸು ಕ್ರಿಸ್ತನು ಕರೆಯುತ್ತಿರ್ಬೋದು. ಎಸ್, ಅದನ್ನು ಬಿಡು, ಆ ಪಾಪವನ್ನು ಬಿಡು, ನಾನು ನಿನ್ನನ್ನು ದೂರ ಕರ್ಕೊಂಡು ಹೋಗಿ ಆಶೀರ್ವಾದ ಮಾಡಬೇಕು. ಎಸ್, ಆ ಪಾಪದಿಂದ ದೂರ ಕರ್ಕೊಂಡು ಹೋಗಿ ನಾನು ನಿನ್ನನ್ನು ಆಶೀರ್ವಾದ ಮಾಡಬೇಕೆಂದು ಯೇಸು ಕ್ರಿಸ್ತನು ಇವತ್ತು ಕಾಯುತ್ತಿರಬಹುದು. ಎಸ್, ಸೊ ಅದಕ್ಕೆ ನಾವೇನು ಮಾಡಬೇಕು? ಸೊ ಆತನ ಕರೆಗೆ ಹೋಗೊಡಬೇಕು. ಆಮೇಲೆ ಮುಂದೆ ನೋಡಬೇಕಾದ್ರೆ ಆತನ ಕಣ್ಣುಗಳ ಮೇಲೆ ಉಗುಳಿದನು. ಸೊ ಉಗುಳುವುದು ಇದು ಯಾವುದಕ್ಕೆ ಸಾಕ್ಷಿಯಾಗಿದೆ ಅಂದರೆ ಅವಮಾನಕ್ಕೆ ಸಾಕ್ಷಿಯಾಗಿದೆ. ಯೇಸು ಕ್ರಿಸ್ತನ ಮೇಲೆ ಕೂಡ ಅನೇಕ ಜನರು ಉಗುಳಿದರು. ಎಸ್, ಸೊ ಇದು ಅವಮಾನಕ್ಕೆ ಸಾಕ್ಷಿಯಾಗಿದೆ. ಬಟ್ ಇಲ್ಲಿ ಅದು ಅವಮಾನಕ್ಕೆ ಸಾಕ್ಷಿಯಾಗಿಲ್ಲ. ಎಸ್, ಹೇಗೆ ಹೇಳಬೇಕಂದ್ರೆ ಯೇಸು ಕೂಡ ಒಬ್ಬ ಮೂಕನ ನಾಲಿಗೆ ಮೇಲೆ ಉಗುಳಿದನು, ಅವನಿಗೆ ಮಾತು ಬಂತು. ಯೇಸು ಕ್ರಿಸ್ತನು ಮಣ್ಣಿನಲ್ಲಿ ಉಗುಳಿ ಆ ಮಣ್ಣನ್ನು ಒಬ್ಬ ಕುರುಡನ ಕಣ್ಣಿಗೆ ಹಚ್ಚಿದನು, ಅವನಿಗೆ ಕಣ್ಣು ಬಂತು. ಎಸ್, ಇಲ್ಲಿ ಯೇಸು ಕ್ರಿಸ್ತನು ಆ ಕುರುಡನ ಮೇಲೆ ಉಗುಳುತ್ತಿಲ್ಲ, ಆತನ ಕುರುಡುತನದ ಮೇಲೆ ಉಗುಳುತ್ತಿದ್ದಾನೆ. ಯೇಸು ಕ್ರಿಸ್ತನು ಆ ಕುರುಡನಿಗೆ ಅವಮಾನ ಮಾಡುತ್ತಿಲ್ಲ, ಆ ಒಂದು ಕುರುಡುತನಕ್ಕೆ ಅವಮಾನ ಮಾಡ್ತಾ ಇದ್ದಾನೆ. ಯಾಕಂದರೆ ಅದು ಸೈತಾನಿಯಿಂದ ಬಂದಿದ್ದಾಗಿದೆ. ಎಸ್, ಹೇಗೆ ಆ ಒಂದು ಜ್ವರ ಹೇಗೆ ಗದರಿಸಲು ಓಡಿ ಹೋಯಿತು, ಯಾಕಂದರೆ ಜ್ವರಕ್ಕೆ ಕಿವಿ ಇತ್ತು, ಅದೇ ರೀತಿ ಇಲ್ಲಿ ಒಂದು ಸೈತಾನಿನ ಕಾರ್ಯಕ್ಕೆ ಕೂಡ ಅವಮಾನ ಆಗ್ತದೆ. ಎಸ್, ಯೇಸು ಕ್ರಿಸ್ತನು ಅದಕ್ಕೆ ಹೇಳ್ತಾ ಇದ್ದಾನೆ, ನೀನೆಷ್ಟರವನು ಸೈತಾನನೇ. ಎಸ್, ಬರೀ ನನ್ನ ಉಗುಳಿನಿಂದ ನಿನ್ನನ್ನು ಓಡಿಸುತ್ತೇನೆ. ಯೇಸು ಕ್ರಿಸ್ತನ ಅನೇಕ ಬಾರಿ ಆತನು ಮುಟ್ಟಿ ಸ್ವಸ್ಥ ಮಾಡಿದನು, ಅನೇಕ ಬಾರಿ ಬಾಯಿಂದ ಸ್ವಸ್ಥ ಮಾಡಿದನು. ಬಟ್ ಇಲ್ಲಿ ಆತನು ಉಗುಳಿ ಸ್ವಸ್ಥ ಮಾಡ್ತಾ ಇದ್ದಾನೆ. ಎಸ್, ನಿಮ್ಮನ್ನು ಬಲಹೀನರನ್ನಾಗಿ ಮಾಡುವ ಬಲಹೀನತೆ ಸೈತಾನ್ನಿಂದ ಮಾತ್ರ ಬರುತ್ತದೆ. ಎಸ್, ನಿಮ್ಮನ್ನು ಬಲಹೀನರನ್ನಾಗಿ ಮಾಡುವ ಒಂದು ಬಲಹೀನತೆ ಸೈತಾನ್ನಿಂದ ಮಾತ್ರ ಬರುತ್ತದೆ. ಎಸ್, ನಿಮ್ಮನ್ನು ಸದೃಢವಾಗಿ ಮಾಡುವಂಥ ಒಂದು ಬಲಹೀನತೆ ಯೇಸು ಕ್ರಿಸ್ತನಿಂದ ಬರುತ್ತದೆ. ಸೊ ಯೇಸು ಏನು ಕೇಳ್ತಿದ್ದಾನೆ ಅವನಿಗೆ, ನಿನಗೇನಾದರೂ ಕಾಣುತ್ತದೋ? ಎಸ್, 24ನೇ ವಚನ ನೋಡುತ್ತೇವೆ. ಆತನ ತಲೆ ಎತ್ತು ನೋಡಿ ನನಗೆ ಜನರು ಕಾಣುತ್ತಾರೆ, ಅವರು ಮರಗಳಂತೆ ಕಾಣಿಸಿದರೂ ತಿರುಗಾಡುತ್ತಾ ಇದ್ದಾರೆ ಅಂದನು. ಸೊ ಇದರ ಅರ್ಥ ಏನಪ್ಪ ಅಂದರೆ ಆತನಿಗೆ ಮುಂಚೆಯೂ ಕೂಡ ಕಣ್ಣು ಕಾಣಿಸುತ್ತಿದ್ದವು. ಯಾಕಂದರೆ ಅವನು ಹೇಳ್ತಾನೆ ಮರಗಳು ಥರ ಕಾಣ್ತಾ ಇದ್ದಾರೆ, ಸೊ ಜನರು ಕಾಣ್ತಾ ಇದ್ದಾರೆ ಎತ್ತೆತ್ತರವಾಗಿ. ಸೊ ಆತನು ಹುಟ್ಟಿನಿಂದ ಕುರುಡನಲ್ಲ, ಆತನು ಏನೋ ಆಗಿ ಅದೊಂದು ಕಣ್ಣ ದೃಷ್ಟಿಯನ್ನು ಆತನು ಕಳೆದುಕೊಂಡಿದ್ದಾನೆ. ಎಸ್, ಇವತ್ತು ನಾವು ಸಹ ಒಂದು ದಿನದಲ್ಲಿ, ಒಂದು ಸಮಯದಲ್ಲಿ ಆತ್ಮಿಕರಾಗಿ ಇದ್ದೆವು. ಆದರೆ ಇವತ್ತು ಆ ಆತ್ಮಿಕತೆಯನ್ನು ಕಳೆದುಕೊಂಡಿದ್ದೇವೆ. ಎಸ್, ಆತ್ಮಿಕವಾಗಿ ನಮ್ಮ ಕಣ್ಣುಗಳು ಒಂದು ಸಮಯದಲ್ಲಿ ತೆರೆದಿದ್ದವು, ಆದರೆ ಆತ್ಮಿಕವಾಗಿ ಇವತ್ತು ನಾವು ಕುರುಡರಾಗಿದ್ದೇವೆ. ಎಸ್, ಶೋಧನೆಗಳಲ್ಲಿ ಬಿದ್ದು ಆತ್ಮಿಕ ಕುರುಡರಾಗಿದ್ದೇವೆ. ಸೈತಾನನು ಕೊಟ್ಟಿರುವಂಥ ಚಿಂತೆಗಳಲ್ಲಿ
ಚಿಂತಿಸಿಕೊಂಡು ನಾವು ಆತ್ಮಿಕವಾಗಿ ಕುರುಡರಾಗಿದ್ದೇವೆ. ಎಸ್, ಸೈತಾನಿ ಕೊಟ್ಟಿರುವಂಥ ಒಂದು ಎಂಜಾಯ್ ಮಾಡೋಕ್ಕೆ ಕೊಟ್ಟಿರುವಂಥ ಆಟ ಸಾಮಾನುಗಳಲ್ಲಿ ಬಿದ್ದು ಹೋಗಿ ಆತ್ಮಿಕ ಕುರುಡರಾಗಿದ್ದೇವೆ. ವ್ಯರ್ಥವಾದ ಸಂಗತಿಗಳ ಬಗ್ಗೆ ಚಿಂತೆ ಮಾಡಿ, ಗಾಸಿಪ್ಗಳನ್ನು ಮಾಡಿ ನಾವು ಆತ್ಮಿಕವಾಗಿ ಕುರುಡರಾಗ್ತೇವೆ. ನಾವು ಗಾಸಿಪ್ ಮಾಡ್ಕೊತ ಕುಂತರೆ ನಾವು ಭಕ್ತಿಹೀನರಾಗುವುದು ಅದು ಗ್ಯಾರಂಟಿ. ಇದು ವಾಕ್ಯನೇ ಹೇಳ್ತದೆ. ಸೊ ಏನು ಮಾಡ್ಬೇಕು ನಾವು ಅಂದರೆ, ಆಗ 25 ವರ್ಷ ಹೇಳುತ್ತೆ, ಆಗ ಆತನು ಅವನ ಕಣ್ಣುಗಳ ಮೇಲೆ ತಿರುಗಿ ಕೈ ಇಟ್ಟನು. ಯೇಸು ಕ್ರಿಸ್ತನು ಅವನನ್ನು ಬಿಡಲಿಲ್ಲ. ಒಂದು ಸರಿ ಸ್ವಸ್ಥ ಆಗಲಿಲ್ಲ, ಇನ್ನೊಂದು ಸರಿ ಕೈ ಇಡ್ತಾ ಇದ್ದಾನೆ. ಇವತ್ತು ಅದೇ ಯೇಸು ಕ್ರಿಸ್ತನು ಕೂಡ ನಮಗೂ ಕೂಡ ಕರೆಯುತ್ತಿರಬಹುದು. ನಮ್ಮ ಮೇಲೆ ಕೈ ಇಡುವುದಕ್ಕೆ ಕರೆಯುತ್ತಿರಬಹುದು, ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ಕರೆಯುತ್ತಿರಬಹುದು. ನಮ್ಮ ಮೇಲೆ ಕೈ ಇಟ್ಟು ನಮ್ಮ ಸಕಲ ಶೋಧನೆಯಿಂದ, ಕಷ್ಟಗಳಿಂದ, ರೋಗಗಳಿಂದ, ವ್ಯಾಧಿಯಿಂದ, ಭಯದಿಂದ ಬಿಡಿಸುವುದಕ್ಕೆ ಆತನು ನಮ್ಮನ್ನು ಕರೆಯುತ್ತಿರಬಹುದು. ನಾವೇನು ಮಾಡಬೇಕು? ಏನು ಮಾಡ್ಬೇಕ್ರಿ? ವಿ ಹ್ಯಾವ್ ಟು ವೆಲ್ಕಮ್ ಜೀಸಸ್ ಇನ್ ಅವರ್ ಲೈಫ್. ಆ ಯೇಸು ಕ್ರಿಸ್ತನನ್ನು ನಮ್ಮ ಜೀವನದಲ್ಲಿ ನಾವು ಬರಮಾಡಿಕೊಳ್ಳಬೇಕು. ಆ ಯೇಸು ಕ್ರಿಸ್ತನಿಗೆ ಬರಲು, ನಮ್ಮ ಜೀವನಕ್ಕೆ ಬರಲು ಆತನಿಗೆ ಆಹ್ವಾನವನ್ನು ಕೊಡಬೇಕು. ಈಗ ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ, ಯಾವನು ತೆರೆಯುತ್ತಾನೋ ಅವನ ಸಂಗಡ ಕೂತಿಕೊಂಡು ಊಟ ಮಾಡುವವನಾಗಿದ್ದೇನೆ ಅಂತ ಯೇಸು ಕ್ರಿಸ್ತನ ವಾಕ್ಯನೇ ಹೇಳ್ತಾ ಇದೆ. ಆತನು ಇವತ್ತು ನಿನ್ನ ಜೀವನದಲ್ಲಿ ಅದ್ಭುತ ಮಾಡಬೇಕಂತ ಅಂದ್ಕೊಂಡಿದ್ದಾನೆ. ಎಷ್ಟೋ ಯೋಜನೆಗಳನ್ನು ಆತನು ಹಾಕಿಕೊಂಡಿದ್ದಾನೆ ನಿನ್ನ ಜೀವನದಲ್ಲಿ. ಆದರೆ ಅವನಿಗೆ ನಿನ್ನಲ್ಲಿ ಆ ನಂಬಿಕೆ ಕಾಣ್ತಾ ಇಲ್ಲ. ನಿನ್ನ ನಂಬಿಕೆ ಕಡಿಮೆ ಆಗಿದ್ದರಿಂದ ನಿನಗೆ ಒಂದು ಆಶೀರ್ವಾದ ಬರುವುದಕ್ಕೆ ತಡವಾಗ್ತಿದೆ. ಆ ಒಂದು ಅದ್ಭುತಗಳನ್ನು ನೋಡುವುದಕ್ಕೆ ಏನಾಗ್ತಿದೆ? ತಡವಾಗ್ತಿದೆ. ನಂಬಿಕೆಯನ್ನು ಬೆಳೆಸಿಕೊ. ಹೇಗೆ ಬೆಳೆಸಿಕೊಳ್ಳಬೇಕು ನಂಬಿಕೆಯನ್ನು? ವಾಕ್ಯವನ್ನು ತಿರುಗಿ ತಿರುಗಿ ಓದುವುದರಿಂದ, ಪ್ರಾರ್ಥನೆಯನ್ನು ಮಾಡುವುದರಿಂದ, ಉಪವಾಸ ಪ್ರಾರ್ಥನೆ ಮಾಡುವುದರಿಂದ, ಕಣ್ಣೀರಿನ ಪ್ರಾರ್ಥನೆ ಮಾಡುವುದರಿಂದ, ಆತನಲ್ಲಿ ಬೇಡಿಕೊಳ್ಳಿರಿ. ಜೀಸಸ್, ನನ್ನಲ್ಲಿ ನಂಬಿಕೆ ಇಲ್ಲ, ನನ್ನಲ್ಲಿ ನಂಬಿಕೆಯನ್ನು ಹುಟ್ಟಿಸು. ಯಾಕಂದರೆ ನೀನು ಮಾಡುವ ಅದ್ಭುತಗಳನ್ನು ನಾನು ಕಾಣಬೇಕು. ನೀನು ಮಾಡುವ ಆಶೀರ್ವಾದಗಳನ್ನು ನಾನು ಹೊಂದಬೇಕು. ನಿನ್ನ ರಾಜ್ಯಕ್ಕಾಗಿ ನಾನು ಯುದ್ಧ ವೀರನಾಗಿ ಹೋರಾಡಬೇಕು. ಆತನನ್ನು ಬೇಡಿಕೊಳ್ಳಿರಿ, ಆತನು ಕೊಡುವವನಾಗಿದ್ದಾನೆ. ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡುವುದಿಲ್ಲವೋ? ಆತನು ಕೊಡುವಾಗ ತುಂಬಿ ಹೊರಸೂಸುವ ಹಾಗೆ ಕೊಡುವವನಾಗಿದ್ದಾನೆ. ಆತನ ಉಗುಳಿನಲ್ಲೇ ಅಷ್ಟೊಂದು ಆಶೀರ್ವಾದ ಇರಬೇಕಾದ್ರೆ, ಆತನ ಉಗುಳಿನಲ್ಲೇ ಆ ಬಿಡುಗಡೆ ಇರಬೇಕಾದ್ರೆ, ಆತನ ಒಂದು ಉಗುಳಿನಲ್ಲೇ ಒಂದು ಅದ್ಭುತ ಕಾರ್ಯ ಇರಬೇಕಾದ್ರೆ, ಆತನು ನಮ್ಮ ಜೊತೆ ಇದ್ದಾಗ ಏನೇನನ್ನು ಮಾಡಬಹುದು? ಯೋಚನೆ ಮಾಡಿ. ಈ ಸಮಯದಲ್ಲಿ ಆತನನ್ನು ಒಪ್ಪಿಸಿಕೊಡಿ. ನಿಮ್ಮ ಜೀವನವನ್ನು ಆತನಿಗೆ ಒಪ್ಪಿಸಿಕೊಡಿ. ನಿಮ್ಮ ಸಮಯವನ್ನು ಆತನಿಗೆ ಒಪ್ಪಿಸಿಕೊಡಿ. ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡೆಯಿರಿ, ನಿಮಗೆಲ್ಲ ದೊರಕುವುದು. ಒಂದು ಪ್ರಾರ್ಥನೆಯಿಂದ ಅಂತ್ಯ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ಕರ್ತನೆ, ಈ ಸಮಯಕ್ಕಾಗಿ ನನಗೆ ಸ್ತೋತ್ರ ಕರ್ತನೆ. ನಿನ್ನ ವಾಕ್ಯವನ್ನು ಕರ್ತನೆ ನಮಗೆ ಕೊಟ್ಟಿದ್ದೀ ಕರ್ತನೆ, ಅದಕ್ಕಾಗಿ ನನಗೆ ಸ್ತೋತ್ರ ಕರ್ತನೆ. ಅದು ಕರ್ತನೆ, ಈ ಸಮಯದಲ್ಲಿ ಕರ್ತನೆ ನಾವು ಹಿಂಜರಿಯುತ್ತಿರುವಾಗ ಕರ್ತನೆ ನಮ್ಮ ಕೈಯನ್ನು ಕೂಡ ಹಿಡಿ ಕರ್ತನೆ. ಆ ಒಂದು ಪಾಪದಿಂದ, ಆ ಒಂದು ಶೋಧನೆಯಿಂದ ಕರ್ತನೆ ನಮ್ಮನ್ನು ಬಿಡಿಸಪ್ಪ ಕರ್ತನೆ. ನಿನ್ನ ಒಂದು ಮಹಿಮೆಯಲ್ಲಿ, ನಿನ್ನ ಒಂದು ಸನ್ನಿಧಿಯಲ್ಲಿ ಕರ್ತನೆ ನಮಗೆ ತೆಗೆದುಕೊಂಡು ಹೋಗಪ್ಪ ಕರ್ತನೆ. ಲಾರ್ಡ್, ನಾವು ಬಿದ್ದು ಹೋಗದಂತೆ ಕರ್ತನೆ ನೀನು ನೋಡಿಕೋ ಕರ್ತನೆ. ನಿನ್ನ ರಾಜ್ಯಕ್ಕೆ ಕರ್ತನೆ ಯುದ್ಧ ವೀರರಾಗಿ ಹೋರಾಡುವಂತೆ ಕರ್ತನೆ ನಮ್ಮನ್ನು ಕರ್ತನೆ ಅಭಿಷೇಕಿಸಪ್ಪ ಕರ್ತನೆ. ನೀ ಅಭಿಷೇಕಿಸುತ್ತಿ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಪ್ರತಿಯೊಂದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಕರ್ತನೆ. ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡುತ್ತೇನಪ್ಪ. ಆಮೇನ್. ಪ್ರೈಸ್ ದ ಲಾರ್ಡ್.